ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ನುಳಿದ 6 ರಾಶಿಗಳ ಫಲಾಫಲಗಳು ಹೇಗಿವೆ ತಿಳಿಸ್ಕೊಡೋದಾದ್ರೆ, ಇನ್ನು ತುಲಾರಾಶಿಯವರಿಗೆ ಲಾಭದಾಯಕ ದಿನ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರು ಸಹಾಯಕರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಈ ದಿವಸ ಗುರು ಚೆನ್ನಾಗಿದ್ದಾನೆ, ಹೀಗಾಗಿ ಸಂಗಾತಿಯ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾಳೆಯಿಂದ ಸ್ವಲ್ಪ ಕ್ಲಿಷ್ಟತೆ ಅದನ್ನು ಸೂಚಿಸ್ತಾ ಇದೆ ಈ ದಿವಸ, ಹೀಗಾಗಿ ಗುರು ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ದಿವಸ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ತ್ರೀಯರ ಒಂದು ಪರಸ್ಪರ ಸಾಮರಸ್ಯ ಚೆನ್ನಾಗಿರುತ್ತೆ, ಯಾವುದೇ ಕಿತ್ತಾಟ ಇಲ್ಲದೆ ಚೆನ್ನಾಗಿರುತ್ತೆ. ಈ ದಿವಸ ಹಣಕಾಸು ಚೆನ್ನಾಗಿ ಓಡಾಡುತ್ತೆ, ಅವರ ಹತ್ರ ಚೆನ್ನಾಗಿದೆ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಇದೆ. ಸ್ವಲ್ಪ ವಿಘ್ನಗಳು ಬರಬಹುದು. ಈ ವಿಘ್ನ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮಗೆ ಈ ದಿವಸ ಸಾಲದಿಂದ ಹೊರಗೆ ಬಂದು ಒಂದು ಒಳ್ಳೆಯ ದಾರಿ, ನಾಳೆಯಿಂದ ಒಂದು ಒಳ್ಳೆಯ ದಾರಿ ಸಿಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಧನುರಾಶಿಯವರಿಗೆ ನೋಡಿ, ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರುತ್ತೆ, ಶುಭ ಕಾರ್ಯಗಳಿಗೆ ತೊಡಕುಗಳು ಬರುತ್ತೆ, ಸ್ವಲ್ಪ ಅನಾನುಕೂಲ ಇದೆ ಈ ದಿವಸ. ವೃತ್ತಿಯಲ್ಲೂ ಅಷ್ಟೇ ನಿಮಗೆ ಅಸಮಾಧಾನ ಇದೆ. ನಾಳೆಯಿಂದ ಗುರು ಪರಿವರ್ತನೆ ನಿಮಗೆ ಅಷ್ಟು ಅನುಕೂಲ ಇಲ್ಲ. ಸ್ವಲ್ಪ ನೀವು ಧೈರ್ಯವಾಗಿರಬೇಕು. ಗುರುಚರಿತ್ರೆ ಪಾರಾಯಣ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವ್ಯಯ ಇದೆ. ಸಂಗಾತಿಯಿಂದ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಬುದ್ಧಿಬಲದಿಂದ ಒಳ್ಳೆಯ ಅನುಕೂಲ ಉಂಟಾಗುತ್ತೆ. ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಘಟನೆ ನಡೆಯುತ್ತೆ, ಸಂಕಷ್ಟದ ಘಟನೆ ನಡೆಯುತ್ತೆ. ಇದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಕುಂಭರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಈ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇದೆ, ಆದರೆ ತೊಡಕು ಇದೆ, ಸಂಕಷ್ಟವೂ ಇದೆ, ಎರಡೂ ಇದೆ. ಶುಭಾಶುಭ ಮಿಶ್ರವಾಗಿದೆ ಈ ದಿವಸ. ದೂರ ಪ್ರಯಾಣ, ವಿದೇಶ ಪ್ರಯಾಣ ಇದ್ದರೆ ಸ್ವಲ್ಪ ತೊಡಕಿದೆ. ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ ಈ ದಿವಸ. ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಈ ದಿವಸ ನಿಮಗೆ ಒಂದು ವಿಶೇಷ ಅನುಕೂಲ ಏನಪ್ಪ ಅಂದರೆ, ವೃತ್ತಿಯಲ್ಲಿ ನಿಮಗೆ ಹಣ ಸಹಾಯ ಉಂಟಾಗುತ್ತೆ, ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ, ಅದು ಒಳ್ಳೆಯ ಫಲ. ಪ್ರಾರ್ಥನೆಗೆ ದಿವಸ ನೀವು ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ಸಾಲಬಾಧೆ ಸೂಚಿಸ್ತಾ ಇದೆ. ಕೆಲಸ ಮಾತ್ರ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷವಾದ ಸ್ಥಾನಮಾನ ಸಿಗುತ್ತೆ, ಮಾನ್ಯತೆ ಸಿಗುತ್ತೆ, ಸ್ತ್ರೀಯರಿಗೆ ವಿಶೇಷವಾದ ಅನುಕೂಲಗಳು ಸಿಗುತ್ತೆ. ಆದರೆ ಸಾಲ ನಿಮ್ಮನ್ನು ತೊಂದರೆಗೆ ಉಂಟು ಮಾಡುತ್ತೆ. ಜೊತೆಗೆ ದೇಹಕ್ಕೆ ಪೆಟ್ಟಾಗುತ್ತೆ, ದೇಹಕ್ಕೆ ಗಾಯಗಳಾಗುವ ಸಾಧ್ಯತೆ ಇದೆ. ಹುಷಾರಾಗಿ ಓಡಾಡಿ. ಯಂತ್ರ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ನೀವು ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಓಂ ಸುಬ್ರಹ್ಮಣ್ಯಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ, ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಲಿಕ್ಕೂ ಕೂಡ ತಿಳಿಸ್ಕೊಟ್ರಿ, ಹಾಗೆ 12 ರಾಶಿಗಳ ಫಲಾಫಲ, ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ರಿ, ಮಂತ್ರ ಪಠಣೆಯನ್ನು ಮಾಡಲಿಕ್ಕೆ ಮಂತ್ರವನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.